ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತಂದರೆ, ಯಾವ ವಿಷಯದ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಲ್ಮೋಸ್ಟ್ ತಮ್ಲೈನ್ ನೋಡಿದರೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ. ನನ್ನ ಲಾಸ್ಟ್ 2 ವಿಡಿಯೋ ನೋಡಿದ್ರೆ ನಿಮಗೆ ಈ ವಿಡಿಯೋಗೆ ಕನೆಕ್ಟ್ ಆಗ್ತೀರಿ, ಈ ಬ್ಲಾಗಿಗೆ ನಿಮ್ಗೆ ಕನೆಕ್ಟ್ ಆಗ್ತೀರಿ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಒಂದು ಐಡಿಯಾ ಬರುತ್ತೆ. ಓಕೆ, ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತಂದರೆ, ಫುಲ್ ಆಫ್ ಎಮೋಷನ್ಸ್. ನನ್ನ ಕನ್ಸೀವ್ ಅಂತ ಕನ್ಫರ್ಮ್ ಆಗೋಕ್ಕೂ ಮುಂಚೆ ನನ್ನ ನಾದಿನಿ ಮದುವೆ ಇತ್ತು. ನಾವು ಮದುವೆ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಬಂದಮೇಲೆ ಮತ್ತು ರಚ್ಚು ಬರ್ಡೇ ದಿನ ನನಗೆ ಯಾಕೋ ಒಂದು ಡೌಟ್ ಹೊಡಿತಿತ್ತು. ಅದಕ್ಕಿಂತ ಹಿಂದಿನ ದಿನವೇ ನಾನು ಅಂದ್ಕೊತಾ ಇದ್ದೆ ಟೆಸ್ಟ್ ಮಾಡಬೇಕು ಅಂತ. ಬಟ್ ಇಲ್ಲ ಬಿಡು, ಹಾಗೆಲ್ಲ ಏನಿರಲ್ಲ, ಸುಮ್ಮನಾಗಿದ್ದೆ. ರಚ್ಚು ಬರ್ಡೇ ದಿನ ನಾನು UPT ಟೆಸ್ಟ್ ಮಾಡಿದೆ. ಆವಾಗ ಪಾಸಿಟಿವ್ ಬಂತು. ಟೆಸ್ಟ್ ಮಾಡೋಕ್ಕೂ ಮುಂಚೆ ನಂಗೆ ಸಿಕ್ಕಾಪಟ್ಟೆ ಭಯ ಇತ್ತು. ಬಿಕಾಸ್ ನನಗೆ ನೆವರ್ ಇಮ್ಯಾಜಿನ್, ಬಟ್ ನಂಗೆ ಆ ಸಿಮ್ಟಮ್ಸ್ ಎಲ್ಲ ನಂಗೆ ಅದು ಫೀಲ್ ಆಗ್ತಿತ್ತು. ತುಂಬ ಗಿಡ್ಡಿನೆಸ್ ಅನ್ನಿಸ್ತಿತ್ತು. ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಫಸ್ಟ್ ಪ್ರೆಗ್ನೆನ್ಸಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಯಾಕೆ ಅಂತಂದರೆ, ಬಟ್ ಎಮೋಷ್ನಲಿ ಕನೆಕ್ಟ್ ಇದೆ, ಬಟ್ ಆದರೆ ನನ್ನ ಫಿಸಿಕಲಿ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಈ ಸರಿ ತುಂಬ ಚೇಂಜಸ್ ನೋಡಿದ್ದೀನಿ ನಾನು ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ. ಬಟ್ ಒಂದು ಸಿಮಿಲ್ಯಾರಿಟೀಸ್ ಇದೆ, ಅದು ನನ್ನ 3rd ಟ್ರೈಮಿಸ್ಟ್ರಲ್ಲಿ. ಫಸ್ಟ್ ಪ್ರೆಗ್ನೆನ್ಸಿಲೂ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಡಿಫ್ರೆನ್ಸ್ ಏನು ಅಂದರೆ, ಬೇರೆ ಥರ ಸ್ಟೇಜಸ್ನ ನಾನು ದಾಟ್ಕೊಂಡು ಬಂದಿದ್ದೀನಿ. ತುಂಬ ಡಿಫ್ರೆನ್ಸ್ ಇದೆ ಫಸ್ಟ್ ಸೆಕೆಂಡ್ಗೂ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ನಾನು ಕನ್ಸೀವ್ ಆಗಿದ್ದೀನಿ ಅಂತ ಕನ್ಫರ್ಮ್ ಆಯಿತು. ಅದು ರಚ್ಚು ಬರ್ಡೇ ದಿನ, ಸ್ಪೆಷಲ್ ಡೇ ದಿನ ಅವನಿಗೆ ಹೇಳಿ ಅವನ ಹತ್ರ ಶೇರ್ ಮಾಡ್ಕೊಂಡಿದ್ದು. ತುಂಬ ಖುಷಿ ಇದೆ, ಅದು ಲೈಫ್ ಟೈಮ್ ಅದು ಮೆಮೊರಬಲ್ ಆಗಿರುತ್ತೆ. ನಾ ಟೆಸ್ಟ್ ಏನೋ ಮಾಡ್ಕೊಂಡ್ಬಿಟ್ಟೆ. ತುಂಬ ಭಯ ಆಯಿತು, ತುಂಬ ಖುಷಿ ಆಗ್ತು. ಒಂಥರ ಮಿಕ್ಸ್ಡ್ ಎಮೋಷನ್ಸ್ ನನಗೆ ಅವಾಗ. ಹೇಳ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು, ಏನು ಮಾಡಲಿ ಅಂತ ಅರ್ಥನೇ ಆಗ್ತಾಯಿಲ್ಲ. ಒಂದು ಕಡೆ ಭಯ, ಇದ್ರ ರೆಸ್ಪಾನ್ಸಿಬಿಲಿಟಿನ ನಾನು ನಿಭಾಯಿಸ್ತೀನ ಅಂತೆಲ್ಲ ತುಂಬ ಭಯ ಆಗ್ತಿತ್ತು. ಬಟ್ ರಚ್ಚುಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಅವನಿಗೆ ಇನ್ನೊಂದು ಮಗು ಬೇಕು. ಅದರಲ್ಲೂ ರಚ್ಚುಗೆ ಅವನು ಇಷ್ಟಪಟ್ಟಿದ್ದೆ ಸಿಗ್ತಿದೆ ಅಲ್ಲ ಅನ್ನೋದೊಂದು ಖುಷಿ. ಬೈ ಹಾರ್ಟ್ ಅವನು ತುಂಬ ಒಳ್ಳೆಯವನು. ಸೊ ಹಂಗಾಗಿ ಅವ್ನು ಏನು ಆಸೆ ಪಡ್ತಾನೋ ಅದು ಪ್ರತಿ ಸರಿ ನಾನು ತುಂಬ ನೋಡ್ಕೊಂಬಂದಿದ್ದೆ. ಅವ್ನು ಏನು ಅನ್ಕೋತಾನೋ ಅದು ಆಗುತ್ತೆ. ಮನ್ಸಾರೆ ಅಂದ್ಕೊಂಡಿದ್ದು ಎಲ್ಲ ಆಗ್ತಿದೆ. ಸೊ ಅದೊಂದು ಖುಷಿ ನನಗೆ. ಫ್ಯಾಮಿಲಿಲೆಲ್ಲ ಇರುತ್ತಲ್ಲ, ಒಂದು ಮಗು ಇದ್ದರೆ ಅದಕ್ಕೊಂದು ಜೋಡಿ ಇರಬೇಕು ಆ ಥರ ಎಲ್ಲ ಅಂತಾರೆ. ಬಟ್ ನನಗೆ ಅದೆಲ್ಲ ಕಾನ್ಸೆಪ್ಟ್ ಇರಲಿಲ್ಲ. ನಮ್ಮ ಮನೇಲೂ ನಮ್ಮಮ್ಮ ಆಗಿರಲಿ, ನಮ್ಮ ಅತ್ತೆ ಆಗಿರಲಿ, ಯಾರು ನನಗೆ ಫೋರ್ಸ್ ಮಾಡಿದವರೆಲ್ಲ. ಬಟ್ ಏನಂತಂದರೆ, ಹೊರಗಡೆ ನನ್ನ ಫ್ರೆಂಡ್ಸ್ ಇರ್ಬೋದು ಅಥವಾ ನನ್ನ ಕೊಲೀಗ್ಸ್ ಇರ್ಬೋದು, ಅವರೆಲ್ಲ ಹೇಳೋರು, ಇನ್ನೊಂದು ಮಗು ಬೇಕು, ಅವನಿಗೂ ಒಂಟಿತನ ಕಾಡುತ್ತೆ. ಆಮೇಲೆ ನನ್ನ ಸಿಸ್ಟರ್ ಇದ್ದಾಳೆ, ಅವಳು ಅಷ್ಟೇ ಹೇಳ್ತಾ ಇದ್ಲು, ಇಲ್ಲ ಅಕ್ಕ ಇನ್ನೊಂದು ಮಗು ಬೇಕು, ರಿತಿಕಿಗೆ ಜೊತೆಗೆ ಆಡೋಕ್ಕೆ ಬೇಕು. ನಾನು ಅವೆಲ್ಲ ಕಾನ್ಸೆಪ್ಟ್ ಎಲ್ಲ ಇಲ್ಲ, ನನ್ನ ಕೈಲಾಗಲ್ಲ ಅವೆಲ್ಲ, ಸಾಕಪ್ಪ ಸಾಕು ಅನ್ನಿಸ್ತಿತ್ತು. ಅವನೊಬ್ಬನಿಗೆ ಏನು ಬೇಕೋ, ಅವ್ನಿಗೆ ಒಳ್ಳೆ ಫ್ಯೂಚರ್ನ ನಾವು ಕೊಡಬೇಕು ಅನ್ನೋದಿತ್ತು. ಬಿಕಾಸ್ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬೆಳೆದವರು. ನಮಗೆ ಮಕ್ಕಳಿಗೆ ಎಜುಕೇಷನ್ನು, ಅವ್ರಿಗೆ ಬೇಸಿಕ್ ನೀಡ್ಸು ಅವ್ರಿಗೆಲ್ಲ ಕರೆಕ್ಟಾಗಿ ಸಿಗಬೇಕು ಅಂದರೆ ತುಂಬ ಕಷ್ಟ. ಈಗ ವರ್ಕಿಂಗ್ ಇದ್ದರೂ ಕೂಡ ತುಂಬ ಕಷ್ಟ ಫ್ಯಾಮಿಲಿ ನಡೆಸ. 2 ಮಗುನ ಹೇಗೆ ಅನ್ನೋದಿತ್ತು ನನ್ನ ಮೈಂಡ್ಸೆಟ್ಟು. ಬಟ್ ಓಕೆ ಫೈನ್. ರಚ್ಚು ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ದ, ಅವನು ಯಾವುದೂ ಕೇಳಲ್ಲ. ಹಾಗೆ ಅದೇ ಟೈಮ್ ಅದೇವ್ರು ಕಾಣಿಸ್ದ. ಖುಷಿ ಆಯಿತು, ಒಂದು ಕಡೆ ಭಯನೂ ಆಯಿತು, ಹೇಗೆ ನಾನು ಇದನ್ನು ತೊಗೊಂಡೋಗ್ತೀನಿ. ಬಟ್ ಸೀರಿಯಸ್ಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಇಷ್ಟೊಂದು ನಾಸಿಯಾ ಮಾತ್ರ ಇತ್ತು, ಬಟ್ ವಾಮಿಟಿಂಗ್ ಎಲ್ಲ ಬಟ್ ಈ ಸಾರಿ ಮಾತ್ರ ಈ ಫಸ್ಟ್ ಟ್ರೈಮಿಸ್ಟ್ರಲ್ಲಂತೂ ನಂಗೆ ಸಿಕ್ಕಾಪಟ್ಟೆ ನಾಸಿಯಾ, ವಾಮಿಟಿಂಗ್, ಸಿವಿಯರ್ ವಾಮಿಟಿಂಗ್ ಆಗಿತ್ತು ನನಗೆ. ನಾನು ಫಿಸಿಕಲಿ ತುಂಬ ಸಫರ್ ಪಟ್ಟಿದ್ದೀನಿ. ಬಿಕಾಸ್ ತುಂಬ ನನ್ನ ಬಾಡಿ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ವಾಮಿಟಿಂಗ್, ನಾಸಿಯಾ ಜಾಸ್ತಿ ಇತ್ತು ನನಗೆ. ಏನೂ ತಿನ್ನೋಕ್ಕಾಗ್ತಾ ಇರಲಿಲ್ಲ. ನೀರು ಕುಡಿದ್ರೇ ವಾಮಿಟ್ ಆದಂಗೆ ಆಗ್ತಿತ್ತು ನನಗೆ. ಊಟನೇ ಸೇರ್ತಾ ಇರಲಿಲ್ಲ. ರೈಸ್ ನೋಡಿದ್ರೇ ವಾಮಿಟ್ ಆಗ್ತಾಯಿತ್ತು. 9 ಮಂತ್ಸ್ ಹೀಗೆ ಇರುತ್ತಾ, ಹೇಗಪ್ಪ ನಾನು ಅಂತ ತುಂಬ ಭಯ ಆಗಿತ್ತು. 3 ಮಂತ್ಸ್ ಕಂಪ್ಲೀಟ್ ಆಗಿ 4 ಮಂತ್ಸ್ ಬರೋ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಬಂತು. ಬಟ್ ಡಾಕ್ಟರ್ ಟ್ಯಾಬ್ಲೆಟ್ ಅಡ್ವೈಸ್ ಮಾಡಿದರು. ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಮಾರ್ನಿಂಗ್ ಓಕೆ
ನಾನು ಏನಾರು ತಿನ್ಬೋದಿತ್ತು, ಇಲ್ಲ ಅಂತಂದರೆ ನೀರು ನೋಡಿದ್ರೇ ವಾಮಿಟ್ ಆಗ್ತಾಯಿತ್ತು. ಅದರಲ್ಲಿ ಹೆವಿ ಸಿವಿಯರ್ ವಾಮಿಟಿಂಗ್ ಆಗಿಬಿಟ್ಟಿತ್ತು. ನನಗೆ ಸ್ಟೇಬಲ್ ಆಗ್ತಾ ಬಂದೆ. ಸ್ವಲ್ಪ ಏನಾರು ತಿನ್ನೋಕ್ಕೆ ಆಗ್ತಾಯಿತ್ತು, ಫ್ರೂಟ್ಸು. ಈ ಸರಿ ಅಂತೂ ನಾನು ಇಷ್ಟಪಟ್ಟು ಅಷ್ಟೊಂದು ತಿಂದೇ ಇಲ್ಲ. ಲಾಸ್ಟ್ ಪ್ರೆಗ್ನೆನ್ಸಿ ಸಿಕ್ಕಾಪಟ್ಟೆ ಫ್ರೂಟ್ಸ್ ತಿಂದಿದ್ದೀನಿ. ಅವಕ್ಯಾಡೋ ಇರ್ಬೋದು, ಬಟರ್ ಫ್ರೂಟ್ ಅಂತಾರಲ್ಲ ಅದನ್ನು ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಫ್ರೂಟ್ಸ್ ಎಲ್ಲ ಆಲ್ಮೋಸ್ಟ್ ಪಿ ಟಿ ಟೆಸ್ಟ್ ಮಾಡ್ಕೊಂಡ್ಮೇಲೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗೋಣ, ಒಂದು ಸ್ಕ್ಯಾನಿಂಗ್ ಮಾಡಿಸೋಣ, ಅರ್ಲಿ ಸ್ಕ್ಯಾನಿಂಗ್ ಮಾಡಿಸೋಣ ಅಂತ ಡಾಕ್ಟ್ರ್ ಹತ್ರ ಹೋದ್ವಿ. ಏಪ್ರಿಲ್ 13th ಹೋದಾಗ ಸ್ಕ್ಯಾನಿಂಗ್ ಮಾಡಿದ್ರು, ಕನ್ಫರ್ಮ್ ಮಾಡಿದ್ರು. ಖುಷಿ ಆಯಿತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಅವಾಗೂ ಇನ್ನೂ ನಾಸಿ ವಾಮಿಟಿಂಗ್ ಹಾಗೇ ಇತ್ತು. 26th May ಸೆಕೆಂಡ್ ಸ್ಕ್ಯಾನಿಂಗ್ ಹೋದ್ವಿ. ಸೆಕೆಂಡ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡಾಗ ಅವಾಗ ಬೇಬಿ ಎಲ್ಲ ಚೆನ್ನಾಗಿದೆ, ಬೇಬಿ ಡೆವಲಪ್ಮೆಂಟ್ ಆಗ್ತಾಯಿತ್ತು, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆ, ಗ್ರೋತ್ ಎಲ್ಲ ಚೆನ್ನಾಗಿದೆ. ನಂದು ಬ್ಲಡ್ ಟೆಸ್ಟ್ ಮಾಡಿಸಿದ್ರು, ಆವಾಗಲೂ ಎಲ್ಲ ಚೆನ್ನಾಗೇ ಇತ್ತು. HB ಲೆವೆಲ್ ಎಲ್ಲ 11.12 ತನಕನೇ ಇರ್ತಿತ್ತು. ಹೀಗೆ ನಡೀತಾ ಇತ್ತು 4-5 months. 26th May ನಾವು ಸೆಕೆಂಡ್ ಸ್ಕ್ಯಾನಿಂಗ್ ಹೋದಾಗ ಮಾಡಿಸಿದ್ದು. ಸ್ಕ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿ ಹೇಳ್ತಾಯಿದ್ರು. ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಬೇಬಿ ಮೂಮೆಂಟಿಂದ ಹಿಡಿದು ಎಲ್ಲನೂ ನೀಟಾಗಿ ತೋರಿಸ್ತಾಯಿದ್ರು. ಐ ಆಮ್ ಸೋ ಹ್ಯಾಪಿ. ರಚ್ಚು ಕೂಡ ನೋಡಿದ್ದ, ಖುಷಿ ಆಯಿತು. ಅದಾದಮೇಲೆ ಏನಾಯ್ತಪ್ಪ ಅಂತಂದರೆ, 3rd ಟ್ರೈಮಿಸ್ಟ್ರಿಗೆ ಬಂದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಹೇಗೆಂದರೆ ಅಂದ್ಕೊಂಡೇ ಇರಲಿಲ್ಲ ನನಗೆ. ಬೇಬಿ ಗ್ರೋತು, ಬೇಬಿ ವೆಯ್ಟ್ ಎಲ್ಲ ಚೆನ್ನಾಗಿದೆ, ಬಟ್ ನನಗೆ HB ಲೆವೆಲ್ ಕರೆಕ್ಟಾಗಿದೆ, ಬಟ್ ಅದರ ಪ್ಲೇಟ್ಲೆಟ್ಸ್ ಮತ್ತು WBC ಏರುಪೇರು ಆಗ್ತಾನೇ ಇತ್ತು. ನನಗೆ ಲಾಸ್ಟ್ ಟ್ರೈಮಿಸ್ಟ್ರಲ್ಲಿ 9 monthsಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್. ಈ ಸಡನ್ನಾಗಿ ಕ್ಲೈಮೇಟ್ ಕೂಡ ಚೇಂಜ್ ಆಯಿತು. ಆವಾಗ ತುಂಬ ಜನಕ್ಕೆ ಕೆಮ್ಮು, ಜ್ವರ, ನೆಗಡಿ ಜಾಸ್ತಿ ಆಗ್ತಾಯಿತ್ತು. ಆವಾಗ ನನಗೂ ಕೂಡ ಕೆಮ್ಮು ಅಂದರೆ ಸಿಕ್ಕಾಪಟ್ಟೆ ಕೆಮ್ಮು. ಹೇಗೆ ಅಂತಂದರೆ ಏನೂ ಟ್ಯಾಬ್ಲೆಟ್ ತೊಗೊಳಕ್ಕಾಗಲ್ಲ. 9 monthsಲ್ಲಿ ಬೇರೆ ಇದ್ದೀನಿ, ಏನು ಮಾಡಲಿ ಅಂತ ತುಂಬ ಭಯ ಆಯಿತು. ಓಕೆ, ಡಾಕ್ಟ್ರು ಅಡ್ವೈಸ್ ಮಾಡಿದ್ರು ಆ್ಯಂಟಿಬಯೋಟಿಕ್ ತೊಗೋ ಅಂತ. ಆ್ಯಂಟಿಬಯೋಟಿಕ್ ತೊಗೊಂಡೆ, ಕಮ್ಮಿನೇ ಆಗ್ತಿಲ್ಲ. ಓಕೆ, ಅದು ಫುಲ್ಲಿ ಡ್ರೈ ಕಫ್. ಅದು ನೈಟಲ್ಲಂತೂ ಸಿಕ್ಕಾಪಟ್ಟೆ ಗಂಟ್ಲೆಲ್ಲ ಒಣಗ್ತಿತ್ತು, ಸಿಕ್ಕಾಪಟ್ಟೆ ಪ್ರೆಷರ್. ಬೇಬಿಗೆ ಎಲ್ಲಿ ಪ್ರೆಷರ್ ಆಗುತ್ತೋ ಪ್ರತಿ ಸರಿ ಕೆಮ್ಮಿದಾಗ ಅಂತ. ಅದೊಂಥರ ತುಂಬ ಡಿಸ್ಕಂಫರ್ಟ್ ಸ್ಟೇಜ್. ನನಗೆ ತುಂಬ ಅಂದರೆ ಹಾರಿಬಲ್, ಯಾರಿಗೂ ಆಗಬಾರ್ದು ಆ ಥರ. ಸಿಕ್ಕಾಪಟ್ಟೆ ಕೆಮ್ಮಿತ್ತು. ಹೆಂಗೆ ಮಾಡೋದಪ್ಪ ನಾನು ಇದರಿಂದ, ಹೆಂಗೆ ಹೊರಗೆ ಬರ್ತೀನಿ? ಇನ್ನೇನು ಡೆಲಿವರಿ ಹತ್ರ ಬರ್ತಾ ಇದೆ, ಒಂದು 20-30 days, ಇನ್ನೊಂದು ಮಂತ್ ಕಂಪ್ಲೀಟ್ ಆಯಿತು ಅಂದರೆ ನನ್ನ ಡೆಲಿವರಿ ಹತ್ರ ಇದೆ. ಹೆಂಗೆ ಮಾಡ್ತೀನಿ ನಾನು? ಇನ್ನು ಅಂದರೆ ನಾವು ಮೈಂಡ್ ಫಿಕ್ಸ್ ಆಗಿತ್ತು, ನಾವು C-section ಟ್ಯುಬೆಕ್ಟಮಿ ಹಾಗೆ ಮಾಡ್ಕೋಬೇಕು ಅಂತ. 3rd ಟ್ರೈಮಿಸ್ಟ್ರಲ್ಲಿ ಒಂದು ಮೆಮೊರಬಲ್ ಥಿಂಗ್ ಅಂತಂದರೆ ನನ್ನ ಬರ್ಡೇ. ಅದು ನನ್ನ ಫ್ರೆಂಡ್ಸ್ ಸುಮಾ ಮತ್ತು ಶ್ರುತಿ ಇಬ್ಬರು ಸೆಲೆಬ್ರೇಟ್ ಮಾಡಿದರು. ಅದು ನನಗೆ ಮೋಸ್ಟ್ ಮೆಮೊರಬಲ್ ಬರ್ಡೇ ಈ ವರ್ಷ 2024. ಇಷ್ಟು ನನ್ನ ಲೈಫಲ್ಲಿ ನನ್ನ ಫ್ರೆಂಡ್ಸ್ ಅಂತ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಅಂತಂದರೆ ಅವರಿಬ್ಬರೇ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈ ಬ್ಯೂಟಿಫುಲ್ ಜರ್ನಿಲಿ ಅದು ನನ್ನ ಬರ್ಡೇ ಕೂಡ ಬಂದಿತ್ತು. ಅದನ್ನು ಮೋಸ್ಟ್ ಬ್ಯೂಟಿಫುಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ದು ಅವರಿಬ್ಬರು. ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂದರೆ, ನಾನು ಇಲ್ಲಿ ಗುಲ್ಬರ್ಗ ಮದುವೆ ಆಗಿ ಬಂದಮೇಲಿಂದ ನನ್ನ ಫ್ರೆಂಡ್ಸ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ರಚ್ಚುಗೆ ಯಾವಾಗಲೂ ಹೇಳ್ತಿದ್ದೆ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ ಇಲ್ಲಿ, ನನಗೆ ಯಾರೂ ಫ್ರೆಂಡ್ಸ್ ಇಲ್ಲ. ನಂಗೆ ಮೇಯ್ನ್ಲಿ ನಾನು ತುಂಬ ಇಂಪಾರ್ಟೆನ್ಸ್ ಕೊಡೋದು ಫ್ಯಾಮಿಲಿಗೆ ಬಿಟ್ಟರೆ ನನ್ನ ಫ್ರೆಂಡ್ಸಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ. ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ನಾನು ಆಲ್ಮೋಸ್ಟ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದು. ಅಂಥದ್ರಲ್ಲಿ ಅವರಿಬ್ಬರು ಮುತ್ತಿನಂತ ಇಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದಾರೆ. ನಂಗೆ ಸಿಕ್ಕಾಪಟ್ಟೆ ಖುಷಿ. ಶ್ರುತಿ ಆ್ಯಂಡ್ ಸೌಮ್ಯ, ಲವ್ ಯು ಸೋ ಮಚ್. ಇಬ್ಬರು ಈ ಸ್ಟೇಜಲ್ಲಿ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದೀರಿ. ನನ್ನ ಬರ್ಡೇನ ಈ ಬ್ಯೂಟಿಫುಲ್ ಜರ್ನಿಲಿ ನೀವು ಬ್ಯೂಟಿಫುಲ್ಲಾಗಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಲೈಫ್ ಲಾಂಗ್ ಈ ಬರ್ಡೇನ ಮರ್ಯಾದೆ ಇಲ್ಲ, 2024 ಬರ್ಡೇನ. ಅದೇ ನಾವು ಏನಾದರೂ ಕಳ್ಕೊಂಡಿದ್ದೀವಿ, ನಮ್ಗೆ ಏನಾರ ಬೇಕು ಅಂತಂದಾಗ ಈಗ ನನಗೆ ನನ್ನ ಲೈಫಲ್ಲಿ ಒಂದು ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾಳೆ, ನನ್ನ ಮಗಳು. ಅದೊಂದು ಖುಷಿ ಇದೆ. ಲವ್ ಯು ಕಂದ, ಲವ್ ಯು ಸೋ ಮಚ್. ಇಲ್ಲೇ ಮಲಗಿದ್ದಾಳೆ ಅವಳು. ಇನ್ನು 3rd ಟ್ರೈಮಿಸ್ಟ್ರಲ್ಲಿದ್ದಾಗ
ಸಿಕ್ಕಾಪಟ್ಟೆ ಕೆಮ್ಮಿತ್ತು. ಅದರಿಂದ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಆದವು. ಆಮೇಲೆ ಅದು ಏರುಪೇರು ಆಗ್ತಾನೇ ಇತ್ತು. WBC ಪ್ಲೇಟ್ಲೆಟ್ಸ್ ಕೌಂಟು ಹೆಚ್ಚು ಕಡಿಮೆ ಆಗ್ತಾನೇ ಇತ್ತು. ನಂಗೆ ಸಿಕ್ಕಾಪಟ್ಟೆ ಭಯ ಆಯಿತು. ಏನಪ್ಪ ಡೆಲಿವರಿ ಬೇರೆ ಹತ್ರ ಬರ್ತಾ ಇದೆ, ಡೆಲಿವರಿಗೆ ಅದರಲ್ಲೂ ಸಿ ಸೆಕ್ಷನ್ ಬೇರೆ, ಹೇಗೆ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ರು. ಮತ್ತು ನಾವು ಆ್ಯಕ್ಚುಲಿ ನವಂಬರ್ 11 ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಗಲಿಲ್ಲ. ಇಲ್ಲ ಇನ್ನೂ ಇಡಿಗೆ 26 ತನಕ ಟೈಮ್ ಇದೆ, ಮುಂದಕ್ಕೆ ಹಾಕೋಣ. ಮತ್ತೆ CBC ಮಾಡಿಸಿದ್ರು. CBC ಮಾಡಿಸಿದ್ರೆ ಮತ್ತೆ HB ಲೆವೆಲ್ ಕರೆಕ್ಟ್ ಇದೆ, 12 ಇದೆ. ಬಟ್ ಯಾಕಂದರೆ ನಾನು ಐರನ್ ಟ್ಯಾಬ್ಲೆಟು ಮಾರ್ನಿಂಗ್ ನೈಟ್ 2 ಟೈಮ್ ಐರನ್ ಟ್ಯಾಬ್ಲೆಟ್ ತೊಗೋತಾ ಇದ್ದೆ. ಸೊ ಅದೊಂದು ಬೆನಿಫಿಟ್ ಆಯಿತು ನನಗೆ. HB ಲೆವೆಲ್ ಮೇಂಟೈನ್ ಆಗ್ತಾನೆ ಬಂತು. ಬಟ್ ಆದರೆ ಪ್ಲೇಟ್ಲೆಟ್ಸ್ ನಾರ್ಮಲಿಗೆ ಬಂದರೆ WBC ಜಾಸ್ತಿನೇ ಇರ್ತಿತ್ತು. ಏನಪ್ಪ ಪ್ಲೇಟ್ಲೆಟ್ಸ್ ಕಡಿಮೆ ಆಗ್ತಾನೆ ಇದೆ, WBC ಜಾಸ್ತಿನೇ ಆಗ್ತಿದೆ. ಅದು ಮೇಯ್ನ್ ಫ್ಯಾಕ್ಟ್ ನಂಗೆ ಆಗಿದ್ದು ಮೇ ಬಿ ಕಫಿಂದನೇ ಇದು ಜಾಸ್ತಿ ಆಗಿದೆ, ಇನ್ಫೆಕ್ಷನ್ ಜಾಸ್ತಿ, WBC ರೇಟ್ ಜಾಸ್ತಿ ಆಗ್ತಾನೆ ಇತ್ತು. ಸೊ ಅದನ್ನು ಕಂಟ್ರೋಲಿಗೆ ತಂದು ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿದರು, ನವಂಬರ್ 20th. ಎಲೆಕ್ಟಿವ್ ಸಿ ಸೆಕ್ಷನ್ ಆಯಿತು. ಸಿ ಸೆಕ್ಷನ್ ಮಾಡಿದರು. ನನ್ನ ಮಗಳು ಹುಟ್ಟಿದ್ಲು. ಎಲ್ಲ ಚೆನ್ನಾಗಾಯಿತು. ನನ್ನ ಫಸ್ಟ್ ಪ್ರೆಗ್ನೆನ್ಸಿ ಕೂಡ ಸಿ ಸೆಕ್ಷನ್ನು. ಆ ಪ್ರೆಗ್ನೆನ್ಸಿಲಿ ಕೂಡ ನನಗೆ ಲಾಸ್ಟ್ 3rd ಟ್ರೈಮಿಸ್ಟ್ರಲ್ಲಿ ಕೋವಿಡ್ ಪಾಸಿಟಿವ್ ಆಗಿತ್ತು. ಕೋವಿಡ್ ಟೈಮ್ ಆವಾಗ ಕೋವಿಡ್ ಪಾಸಿಟಿವ್ ಆಯಿತು ನನಗೆ. 1 ಮಂತ್ ತುಂಬ ಸಫರ್ ಪಟ್ಟಿದ್ದೀನಿ ನಾನು. ಆವಾಗಲೂ ನನಗೆ ಸ್ಮೆಲ್, ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು. ಅದೊಂಥರ ಫಿಯರ್ ಫ್ಯಾಕ್ಟರ್, ಅದೊಂಥರ ಹೇಳೋಕ್ಕೆ ಆಗಲ್ಲ. ಹಾರಿಬಲ್ ಸ್ಟೇಜ್. ಕೋವಿಡ್ ಗೊತ್ತಲ್ವ ನಿಮಗೇನೆ. ಸೇಮ್ ಸಿಮಿಲರ್ ಇದು ಕೂಡ ಲಾಸ್ಟ್ 3rd ಟ್ರೈಮಿಸ್ಟ್ರಲ್ಲಿ ನನಗೆ ಸೇಮ್ ಕಫ್ ಕೋಲ್ಡ್ 2 ಬಂದುಬಿಡ್ತು. ಇನ್ಫೆಕ್ಷನ್ ಜಾಸ್ತಿ ಆಯಿತು. ರಿಪೀಟೆಡ್ಲಿ ಆ್ಯಂಟಿಬಯೋಟಿಕ್ ಹಾಕೋಕ್ಕೆ ಶುರು ಮಾಡಿದ್ರು. ನನಗೆ ಎಲ್ಲ ಕಡೆ ಚುಚ್ಚಿ ನನಗಂತೂ ಎಲ್ಲಿ ನೋಡಿದ್ರೂ ಕ್ಯಾನುಲಾ. ಇಲ್ಲಿ 2 ಡೇಸ್ ಆಯಿತು, ಇದು ಹೋಯ್ತು, ಮತ್ತು ಇನ್ನೊಂದು ಕಡೆ ಹೀಗೆ ಆಗ್ತಾಯಿತ್ತು. ನನಗಂತೂ ಸಾಕಾಯ್ತು. ಡೆಲಿವರಿ ಅಂತೂ ಚೆನ್ನಾಗಾಯಿತು. ಬಟ್ ಡೆಲಿವರಿ ನಾವು ಅಂದ್ಕೊಂಡಿದ್ವಿ ಟ್ಯುಬ್ಯಾಕ್ಟಮಿ ಮಾಡ್ಕೋಬೇಕು ಅಂತ ಹಾಗೇನೆ. ಬಟ್ ಡಾಕ್ಟರ್ ಪೀಡಿಯಾಟ್ರಿಷಿಯನ್ ಒಪ್ಪಲೇ ಇಲ್ಲ. ಬಿಕಾಸ್ ನೋ ಚಾನ್ಸ್, ಬೇಡವೇ ಬೇಡ, ಫಸ್ಟ್ ಬೇಬಿ ಇನ್ನೂ 3.5 years ಅಂತೀರಿ. ಸೊ ನೆಕ್ಸ್ಟ್ ಒಂದು 5 years ಆದಮೇಲೆ ಬೇಕಾದ್ರೆ ಟ್ಯುಬ್ಯಾಕ್ಟಮಿ ಮಾಡ್ಕೊಳ್ಳಿ ಅಂತ ಅಂದರು. ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಇಟ್ಸ್ ಓಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನನ್ನ ಕಾನ್ಸೆಪ್ಟ್ ಏನಂತಂದರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ಆಗಿರೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ. ಸೊ ಆ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ಓಕೆ ಫೈನ್, ಏನೋ ಒಳ್ಳೆಯದಕ್ಕೆ ಆಗ್ತಾಯಿದೆ, ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಮೂವ್ ಆನ್ ಆದೆ. ನಾನು ಬೇಗ ರಿಕವರಿ ಆದೆ. ಬಿಕಾಸ್ ಮೇಯ್ನ್ ನನ್ನ ಪಿಲ್ಲರ್, ನನಗೆ ಸಪೋರ್ಟಿವ್ ಸಿಸ್ಟಮ್ ಆಗಿದ್ದವಳು ನನ್ನ ಸಿಸ್ಟರ್ ಮಧು. ನನ್ನ ಸಿಸ್ಟರ್ ಮಧು ಅಂತೂ ಸಿಕ್ಕಾಪಟ್ಟೆ ಸಪೋರ್ಟಿವ್ ಅವಳು. ಎಷ್ಟು ನನ್ನ ಈ ಡೆಲಿವರಿ ಸ್ಟೇಜಲ್ಲಂತೂ ತುಂಬ ಸಪೋರ್ಟಿವ್ ಆಗಿ ಪ್ರತಿಯೊಂದರಲ್ಲೂ ತುಂಬ ಕೇರ್ ಮಾಡಿದ್ದಾಳೆ. ಅವಳಿಗೆ ನಾನು ಥ್ಯಾಂಕ್ಫುಲ್ ಆಗಿರ್ಬೇಕು. ನನ್ನ ಲೈಫ್ ಲಾಂಗ್ ಮಧು ಮತ್ತು ಮಹೇಶ್ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಈ ವಿಡಿಯೋ ಮೂಲಕ ನಾನು ಅವರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯಾರು ಅಷ್ಟು ಫ್ಯಾಮಿಲಿಲಿ ಏನೇ ಇದ್ರೂ ಒಂದಿರುತ್ತೆ, ನಾವ್ಯಾಕೆ ಮಾಡಬೇಕು, ನಾವ್ಯಾಕೆ, ಒಂದು ಈಸಿ ಗೋಯಿಂಗ್ ಇರುತ್ತೆ. ಬಟ್ ಆ ಥರ ಮೈಂಡ್ಸೆಟ್ ಅವರಿಬ್ಬರಲ್ಲೂ ಇಲ್ಲವೇ ಇಲ್ಲ. ತುಂಬ ಕೇರಿಂಗ್. ನನ್ನ ಡೆಲಿವರಿ ಆದಮೇಲಂತೂ ರಿತಿಕ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನಮ್ಮ ಅಮ್ಮನೂ ಅಷ್ಟೇ, ನಮ್ಮ ಪಾಪನೂ ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾಳೆ. ಅದರಲ್ಲೂ ನನ್ನನ್ನಂತೂ ತುಂಬ ಕೇರ್, ಅವಳು ಓನ್ ಸಿಸ್ಟರ್ ಥರನೇ ಕೇರ್ ಮಾಡಿದ್ದಾಳೆ. ಅವಳಿಗೂ 2 ಅಕ್ಕಂದ್ರಿದ್ದಾರೆ. ನನ್ನನ್ನಂತೂ ಓನ್ ಸಿಸ್ಟರ್ ಥರನೇ ಟ್ರೀಟ್ ಮಾಡ್ತಾಳೆ. ಅದಕ್ಕೆ ನಾನು ವೆರಿ ಥ್ಯಾಂಕ್ಫುಲ್ ಮಧು. ಯಾವಾಗಲೂ ನಿಂಗೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ. ಖುಷಿಯಾಗಿರು. ಸೆಕೆಂಡ್ ಡೇಗೆ ನಾನು ಎದ್ದು ಕೂತಿದ್ದೆ. ನಾನು ಫೀಡಿಂಗ್ ಕೂಡ ತುಂಬ ಹೆಲ್ಪ್ ಆಯಿತು. ಅವಳು ಫಸ್ಟ್ ಡೇನೇ ಚೆನ್ನಾಗಿ ಫೀಡ್ ಮಾಡಿದ್ಲು. ನನ್ನ ಮಗಳು ಕೂಡ ತುಂಬ ಚೆನ್ನಾಗಿ ಫೀಡ್ ಮಾಡ್ತಿದ್ಲು. ಹಾಲ್ಗೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಮಧು ತುಂಬ ಸಪೋರ್ಟ್ ಮಾಡಿದ್ಲು. ಇಲ್ಲಕ್ಕ ಎದ್ದಾಳಬೇಕು ಅಂತ ಅವಳೇ ಎದ್ದಾಳಿಸಿ ವಾಕ್ ಮಾಡಿ ಅಂತೆಲ್ಲ ಹೇಳಿ. ರಚ್ಚು ತುಂಬ ಸಪೋರ್ಟಿವ್ ಆಗಿದ್ದ ಈ ಸರಿ ಅಂತೂ ಸಿಕ್ಕಾಬಟ್ಟೆ. ಫಸ್ಟ್ ಡೆಲಿವರಿ ಆದಮೇಲೆ ಸ್ವಲ್ಪ ಭಯ ಇತ್ತು ಅವನಿಗೂ, ನನಗೆ ಹೇಗಿದೆಯೋ ಹಾಗೆ, ಏನಾಗುತ್ತೋ ಏನೋ ಅನ್ನೋ ಥರ ತುಂಬ ಕೇರ್ಫುಲ್ ಆಗಿರ್ತಿದ್ವಿ. ಈ ಸರಿ ಹಾಗಲ್ಲ, ಬೇಗ ರಿಕವರಿ ಆಯಿತು. ಬಟ್ ಆದರೆ ಡೆಲಿವರಿ ಆದಮೇಲೂ ಕೂಡ CBC ಮಾಡಿಸ್ತಾರೆ. CBC ಮಾಡಿಸಿದಾಗ ನಂಗೆ ಮತ್ತೆ WBC ಮತ್ತೆ ಜಾಸ್ತಿ ಆಯಿತು. ಇದೇನಾಯ್ತಪ್ಪ, ಮತ್ತೆ ಡಾಕ್ಟ್ರು ಆ್ಯಂಟಿಬಯೋಟಿಕ್ ಹಾಕಿದ್ರು.
ಅದು ಒಂಥರ ಯಪ್ಪ ಹಂಗೇನಾಗ್ತಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಮತ್ತು ರಿಕವರ್ ಆಗೋಕ್ಕೆ ತೊಗೊಂಡಿದ್ದು ಒಂದು 20 ಡೇಸ್ ತೊಗೊಂಡಿದ್ದೀನಿ ನಾನು ಈ ಸರಿ ಕೂಡ. ಈ 1 ಮಂತ್ ಏನಿದೆಯೋ ತುಂಬ ತುಂಬ ಕಷ್ಟ ಆಯಿತು ನನಗೆ. ಕಷ್ಟ ಆದರೂ ಅದನ್ನು ಇಷ್ಟಪಟ್ಟು ನನ್ನ ಮಗಳಿಗೋಸ್ಕರ ನನಗೋಸ್ಕರನೂ ಕೂಡ ಬೇಗ ರಿಕವರ್ ಆಗಬೇಕು ಅಂತ ಮಾಡಿದೆ. ಖುಷಿ ಆಯಿತು ನನಗೆ. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗಿದೆ ಅಂತ. ಬಿಕಾಸ್ ಅದರಲ್ಲೂ ಡೆಲಿವರಿ ಆಗಿ 1 ಮಂತ್ ಅಂತ ರಿಕವರಿ ಸ್ಟೇಜಲ್ಲಂತೂ ತುಂಬ ಕಷ್ಟ ಆಗುತ್ತೆ. ನಾನು ಹೇಳ್ತೀನಲ್ಲ, ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಹೆಲ್ಪ್ ತೊಗೊಳ್ದೇ ಇರಬೇಡಿ. ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತ ನೀವು ಹೆಲ್ಪ್ ತೊಗೊಳ್ಳಿ. ಯಾರ್ದಾದ್ರೂ ಅವ್ರು ಮಾಡಲಿಲ್ವಾ, ಇಟ್ಸ್ ಓಕೆ, ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳಿ. ನಿಮ್ಮ ಮಗು ಮಲ್ಕೊಂಡಾಗ ನಿಮ್ಮ ಕೇರ್ ತೊಗೊಳ್ಳಿ. ಏನಾಗುತ್ತೆ ಅಂತಂದರೆ ಡೆಲಿವರಿ ಆದಮೇಲೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ತಲೆನೂ ಬಾಚ್ಕೊಳ್ಳೋಕ್ಕಾಗಲ್ಲ, ಮುಖ ತೊಳ್ಕೊಳಕ್ಕಾಗಲ್ಲ, ಟೈಮೇ ಸಿಗಲ್ಲ ಅಂತಂದು ಎಲ್ಲೋ ಮಗು ಮಲ್ಕೊಂಡಾಗ ಮಲ್ಕೊಂಬಿಡ್ಬೇಕು. ಎಲ್ಲೋ ಒಂದು ಸಣ್ಣ ನ್ಯಾಪ್ ಅಷ್ಟೇ, ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ರೆ ಒಂದು ಬಾಡಿ ರೆಸ್ಟ್ ಸಿಗುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಕನೆಕ್ಟ್ ಆಗಿದೆ ಅಂತ. ಯಾರಿಗಾದರೂ ಈ ವಿಡಿಯೋ ಕನೆಕ್ಟ್ ಆಗಿದೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ, ಒಂದು ಹಾರ್ಟ್ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ ಮಾಮ್ಸ್ ಇದ್ದಾರೋ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ಹೆಲ್ಪ್ಫುಲ್ ಆಗ್ಬೋದು, ಕನೆಕ್ಟ್ ಆಗ್ಬೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮದರ್ಹುಡ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಕೀಪ್ ವಾಚಿಂಗ್. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು. ಲವ್ ಯು.